ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಕಾಲೇಜಸ್ ಬಗ್ಗೆ ಕೇಳ್ತಿದ್ರೆ ಮತ್ತು KCET ಬಗ್ಗೆನೂ ಕೂಡ ಅಪ್ಡೇಟ್ ಕೇಳ್ತೀರಾ, ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಡಿಗ್ರಿ ಕಾಲೇಜಸ್ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಕೋರ್ಸಸ್ ಕಾಲೇಜಸ್ಗಳು ಬಂದ್ಬಿಟ್ಟು 15ನೇ ತಾರೀಕು ಸೆಪ್ಟೆಂಬರ್ 15ನೇ ತಾರೀಕಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇವಾಗ ಮೇನ್ ಪ್ರಾಬ್ಲಮ್ ಇರುವಂಥದ್ದೇನಪ್ಪ ಅಂದರೆ ಸೆಕೆಂಡ್ ರೌಂಡ್ ಮುಗಿದ ಆದಮೇಲೆ ಕಾಲೇಜಸ್ಗಳು ಸ್ಟಾರ್ಟ್ ಮಾಡ್ತಾರ ಅಂದರೆ ಇವಾಗ ಸೆಕೆಂಡ್ ರೌಂಡ್ ಮುಗ್ದೋಗುತ್ತಾ ಅದ್ರ ಒಳಗಡೆ ಅಂತಲೂ ಕೂಡ ಕೇಳ್ತಿದ್ರೆ ಖಂಡಿತವಾಗ್ಲೂ ಕೂಡ 29ನೇ ತಾರೀಕು ನಿಮ್ಮ ಒಂದು ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. 30ನೇ ತಾರೀಕು ಬಂದ್ಬಿಟ್ಟು ನಿಮ್ಮ ಒಂದು ಫೈನಲ್ ರಿಸಲ್ಟ್ ಬರುತ್ತೆ. ಓಕೆನಾ? ಸೊ ಒಂದು ವೇಳೆ ಅದರಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಹೇಳೋದಾದರೆ ನೀವು ನೆಕ್ಸ್ಟ್ ಪ್ರೋಸೆಸ್ಗಳನ್ನ ಮಾಡ್ಕೋಬಹುದು. ಓಕೆನಾ? ಸೊ ಎರಡನೇದಾಗಿ ಇವಾಗ ಮೇಯ್ನಾಗಿ 15ನೇ ತಾರೀಕು ಒಳಗಡೆ ಸೆಕೆಂಡ್ ರೌಂಡ್ ಮುಗ್ದೋಗ್ಬಿಡುತ್ತೆ. ಥರ್ಡ್ ರೌಂಡು ಕೂಡ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಸೆಪ್ಟೆಂಬರ್ 25 ಅಥವಾ 26 ತನಕನೂ ಕೂಡ ಹೋಗಬಹುದು. ಓಕೆನಾ? ಅದ್ರ ಮುಂಚೆನೇ ಬೇಗನೂ ಕೂಡ ಆಗಬಹುದು. ಒಂದು ವೇಳೆ ಡೇಟ್ ಎಕ್ಸ್ಟೆಂಡ್ ಆಯಿತು ಅಂತ ಹೇಳೋದಾದ್ರೆ ಅಪ್ಡೇಟ್ ಮಾಡ್ತೀನಿ. ಸದ್ಯದ ಮಟ್ಟಿಗೆ ಸೆಕೆಂಡ್ ರೌಂಡ್ ಅಂತೂ ಕಾಲೇಜ್ ಸ್ಟಾರ್ಟಿಂಗ್ ಮುಂಚೆನೇ ಆಗುತ್ತೆ. ಓಕೆನಾ? ಇವಾಗ 28 ತನಕನೂ ಕೂಡ ತಗೊಂಡ್ರೆ ಇವಾಗ ಕಾಲೇಜು ಓಪನ್ ಆಗುವಂಥದ್ದು ಡಿಗ್ರಿ ಕಾಲೇಜಸ್ಗಳು ಸೆಪ್ಟೆಂಬರ್ 15 ಅಂತ ಅನ್ಕೊಳ್ಳಿ. 28 ಅಂದರೆ ಒಂದು 5 ಡೇಸ್ ಅವರು ಒಂದು ಓರಿಯೆಂಟೇಷನ್ಸ್ ಎಲ್ಲನೂ ಕೂಡ ಮಾಡ್ಕೊತಾರೆ ಕಾಲೇಜಲ್ಲಿ. 28 ಕಾಲೇಜು ರೆಗ್ಯುಲರ್ ಆಗಿ ಕ್ಲಾಸಸ್ ಎಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾರೆ. ಅಂದರೆ 19, 18 ಒಳಗಡೆ ಆಗುತ್ತಾ ಅಂದರೆ ಅದು ಅಪ್ಡೇಟ್ ಕೊಡಬೇಕು. ಏನಕ್ಕಪ್ಪ ಅಂತ ಹೇಳೋದಾದ್ರೆ ಸ್ವಲ್ಪ ಡ್ರ್ಯಾಗ್ ಕೂಡ ಮಾಡಬಹುದು. ಸೆಪ್ಟೆಂಬರ್ 30 ಒಳಗಡೆ ನಿಮಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಇದೆ. ಸೊ ಹಾಗಾಗಿ ಸೆಪ್ಟೆಂಬರ್ 20 ಒಳಗಡೆ ಆಯಿತು ಅಂತ ಹೇಳೋದಾದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಟ್ ಎ ಟೈಮ್ ನೀವು ಇಲ್ಲಿ ಕಾಲೇಜ್ಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿನೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಅವರಿಗೆ ಮೇಲ್ ಮಾಡಿ ಬೇಗ ಮುಗಿಸ್ಕೊಡಿ ಅಂತ ಹೇಳ್ಬಿಟ್ಟು. ಏನಕ್ಕಪ್ಪ ಅಂದರೆ ಇವಾಗ ಬೇಗ ಅಪ್ಡೇಟ್ ಆಯಿತು ಅಂತ ಹೇಳೋದಾದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡೂ ಕೂಡ ಕಾಲೇಜ್ ಓಪನ್ ಆಗೋ ಟೈಮ್ನಲ್ಲೇ ಮುಗಿದ್ರೆ ತುಂಬ ಒಳ್ಳೆಯದು. ಏನಕ್ಕಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಟ್ ಎ ಟೈಮ್ ಕಾಲೇಜ್ಗೆ ಹೋಗ್ಬೋದು. ಸೊ ನೋಡೋಣ ಅಂತ ರಿಸಲ್ಟ್ ಬಂದುಬಿಟ್ಟು 29th ಬರುತ್ತೆ. ಸೊ ಅಪ್ಡೇಟ್ ಕೊಡ್ತಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಅಪ್ಡೇಟ್ ಬರ್ತಿರುತ್ತೆ. ಧನ್ಯವಾದ. ಜೈ ಹಿಂದ್.